ಈ ಮಾಟ ಮಂತ್ರದ ಪೂರ್ತಿ ನಮಗೆ ಒಂದು ಪರಿಹಾರ ಕೊಡ್ರಿ ಅಂತ ಭಾಳ ಮಂದಿ ಕೇಳತ್ತಿ. ಮೇನ್ ಆಗಿ ಹೊಟ್ಟೆ ಮದ್ದು ಹಾಕಿರೋದು ತೆಗಿಯೋದು, ಅದೇ ಮಾಟ ಮಂತ್ರ ಮಾಡಿಸಿ ಹೊಟ್ಟೆ ಒಳಗಡೆ ಹಾಕಿರ್ತಾರೆ ಊಟದಾಗ ಮಿಕ್ಸ್ ಮಾಡಿ, ಅಂಥದ್ದೆಲ್ಲ ತೆಗಿಯೋದಕ್ಕೆ ಭಾರಿ ಮಜೂರು ಇರ್ತೈತಿ. ಈ ಒಂದು ಹಿಂದೆ ಒಂದು ಗೊತ್ತಿಲ್ಲದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದ್ರ ಬಗ್ಗೆ ಕಮೆಂಟ್ ಓದಿ ನನಗೆ ತಲೆ ಕಟ್ಟು ಹೋಗ್ಬಿಟ್ಟೈತಿ. ಹೇಳಿದ್ದೆ ಹೇಳು ಅಂದ್ರೆ ಹಿಂಗೆ ಹೇಳ್ಬೋದು ಅಂತ ಒಂದು ಐಡಿಯಾ ಇರಲಿಲ್ಲ ನನಗೆ. ಒಟ್ಟಿದ್ದು ವಿಷ ಕೈಯ ದುಡ್ಡು ಇಷ್ಟ ದುಡಿದ್ರು ಸಾಕಾಗಲ್ಲ, ಕೆಲವೊಬ್ರಿಗೆ ಕ್ಲಿಯರ್ ಆಗ್ತಾವೆ, ಮತ್ತು ಏನು ಮಾಡಿಸಿರ್ತಾರೆ ಅದು ಯಾವುದೂ ಕೂಡ ನಿಮ್ಗೆ ಉಳಿಯೋದೇ ಇಲ್ಲ. ನಾನು ಬೇರೆ ಕಡೆ ಹೋಗಿ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಿನ್ನೆ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ, ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಲಸಗಳು ಜಾಸ್ತಿ, ಬೇರೆ ಒಂದು ಕಾರಣ ಇದೆ. ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಹಾಗಾಗಿ ಇವತ್ತು ಸಾಯಂಕಾಲ 6:30ಗೆ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಖಂಡಿತ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ನಿನ್ನೆ ಹಾಕ್ತೀನಿ ಅಂತ ಹೇಳಿದ್ದೆ, ನಿನ್ನೆ ಹಾಕೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು. ಅಂದರೆ ಬೇರೆ ಕಡೆ ಹೋಗಿದ್ವಿ, ಊರಿಗೆ ಹೋಗಿದ್ವಿ. ನಾನು ಹೇಳ್ತೀನಿ ನೆಕ್ಸ್ಟ್ ಎಲ್ಲವೂ ಯಾಕೆ ಎತ್ತ ಎಲ್ಲ ವಿಡಿಯೋಗಳು ಬರ್ತಾವೆ ನೋಡಿರಿ. ಆದರೆ ಆ ವಿಡಿಯೋ ಹಾಕೋಕ್ಕಾಗಿಲ್ಲ ಅನ್ನೋದು ಒಂದೇ ಬೇಜಾರಾಯಿತು ನನಗೂ ಕೂಡ. ಹಾಗಾಗಿ ಅದ್ರ ಸಲುವಾಗಿ ಇವತ್ತು ಈ ವಿಡಿಯೋ ಮಾಡಿ ಹೇಳ್ತಾಯಿದ್ದೀನಿ. ಸಾಯಂಕಾಲ ಖಂಡಿತ ಅದ್ರ ಬಗ್ಗೆ ನಾನು ಎಲ್ಲವನ್ನು ವಿವರಿಸಿ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಸುಮ್ಮನೆ ಆ ವಿಡಿಯೋ ಮಾಡಿ ಅಂದರೆ ಇದ್ರ ಬದಲು ಅದೇ ವಿಡಿಯೋ ಮಾಡಿ ಹಾಕ್ಬೋದು ಅಂತ ನೀವು ಅನ್ಬೋದು. ಆದರೆ ಅದ್ರ ಬಗ್ಗೆ ತುಂಬ ಮಾತಾಡಬೇಕಾಗ್ತದೆ. ಪೂರ್ತಿ ಕ್ಲಿಯರಾಗಿ ಹೇಳಬೇಕು. ಸುಮ್ಮನೆ ಅರ್ಧಂಬರ್ಧ ಹೇಳಿ ಹಿಂದೆ ಒಂದು ಗೊತ್ತಿಲ್ಲದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದ್ರ ಬಗ್ಗೆ ಕಮೆಂಟ್ ಓದಿ ನನಗೆ ತಲೆ ಕಟ್ಟು ಹೋಗ್ಬಿಟ್ಟೈತಿ. ಹೇಳಿದ್ದೆ ಹೇಳು, ಪದೇ ಮಾತಾಡಿದ್ದು ಅದು ಇದು ಕಮೆಂಟ್ಗಳು ಬೇಸರ ಹೋಗ್ಬಿಟ್ಟು ನನಗಂತೂ. ಅದು ಸುಮ್ಮನೆ ನನಗೆ ಗೊತ್ತಿರಲಿಲ್ಲ, ನಾನೇನೋ ಒಂದು ಮಾಹಿತಿ ಸಿಗ್ಬೋದು ಅಂತ ಮಾಡಿದ್ದೀನಿ. ಓಕೆ, ತುಂಬ ಜನಕ್ಕೆ ಹೆಲ್ಪು ಆಗೈತೆ ಅದರಿಂದ. ಅಂದ್ರೆ ಹಿಂಗೆ ಹೇಳ್ಬೋದು ಅಂತ ಒಂದು ಐಡಿಯಾ ಇರಲಿಲ್ಲ ನನಗೆ. ಒಟ್ಟು ನಾನು ಸುಮ್ಮನೆ ಮಾತಾಡಬೇಕು ಹೇಳಬೇಕು ಅಂತ ಅದನ್ನು ಹೇಳಿದ್ದೀನಿ. ಅದರಲ್ಲಿ ತುಂಬ ತಪ್ಪುಗಳನ್ನ ಕಂಡು ಹಿಡಿದಿದ್ದಾರೆ. ಫಸ್ಟ್ ಟೈಮ್ ಮಾತಾಡಿದ್ದೀನಿ, ಪರವಾಗಿಲ್ಲ, ಏನಿಲ್ಲ. ತುಂಬ ಜನನೂ ಒಳ್ಳೆ ಕಮೆಂಟ್ ಹಾಕಿದ್ದಾರೆ. ಒಂದು ಸ್ವಲ್ಪ ಅದೆಷ್ಟೇನು ಬೇಜಾರು ಅನಿಸಲ್ಲ. ಹಾಗಾಗಬಾರ್ದು ಅಂತ ಒಂದೇ ಕಾರಣಕ್ಕೆ ಈ ವಿಡಿಯೋನ ಸ್ವಲ್ಪ ಲೇಟ್ ಮಾಡಿಕೊಂಡೆ. ಅವಸರದಲ್ಲಿ ಮಾಡಿದೆ ವಿಡಿಯೋ ನಿನ್ನೆ. ಮಾಹಿತಿ ಕ್ಲಿಯರಾಗಿ ಬಂದಿಲ್ಲ ಅದರಲ್ಲಿ. ಕೆಲವೊಂದು ಮಾಹಿತಿ ಅರ್ಧಂಬರ್ಧ ಆಗೈತಿ. ಅದನ್ನು ಚೆಕ್ ಮಾಡಿ ನೋಡಿದಾಗ ಅದು ತುಂಬ ಮಿಸ್ಟೇಕ್ ಅನ್ನಿಸ್ತು. ನನಗೆ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ನಿಮ್ಗೆ ಹೆಂಗೆ ಸರಿ ಅನ್ನಿಸ್ತೈತಿ ಹೇಳ್ರಿ. ಹಾಗಾಗಿ ಅದ್ರ ಸಲುವಾಗಿ ಆ ವಿಡಿಯೋನ ಹಾಕೋಕ್ಕಾಗಲಿಲ್ಲ, ನಾನು ಅದಕ್ಕೆ ಹಾಕಿಲ್ಲ. ಇವತ್ತು ಸಾಯಂಕಾಲ ಖಂಡಿತ 6:30ಗೆ ಆ ವಿಡಿಯೋನ ಬರ್ತೈತಿ. ನಾನು ಪೋಸ್ಟ್ ಕೂಡ ಹಾಕಿದ್ದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ. ಯಾಕಂದ್ರೆ ಅದ್ರ ಬಗ್ಗೆ ತುಂಬ ಜನ ಕೇಳಾಕತ್ತಿದ್ರಿ. ಹೊಟ್ಟೆ ಮದ್ದು ಹಾಕಿದ ವಿಡಿಯೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿರಿ, ಮತ್ತು ಈ ಮಾಟ ಮಂತ್ರದ ಪೂರ್ತಿ ನಮಗೆ ಒಂದು ಪರಿಹಾರ ಕೊಡ್ರಿ ಅಂತ ಭಾಳ ಮಂದಿ ಕೇಳಾತಿದ್ರಿ. ಕೆಲವೊಂದು ತುಂಬ ಸಮಸ್ಯೆಗಳನ್ನ ಕೇಳಿದ್ರಿ. ಆ ಸಮಸ್ಯೆಗೆ ಎಲ್ಲದಕ್ಕೂ ಕೂಡ ಅದು ಪರಿಹಾರ ಆಗ್ತೈತಿ. ಮತ್ತು ಎಲ್ಲ ಕ್ಲಿಯರಾಗಿ ಕಾಯಿನ ತೋರಿಸಿ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ಎದಕ್ಕೆ ಬರ್ತೈತಿ ಎದಕ್ಕಿಲ್ಲ, ಮತ್ತು ಹೊಟ್ಟೆ ಮದ್ದು ಹಾಕಿದ್ದು ಹೆಂಗೆ ತೆಗಿಬೇಕು ಅದರಿಂದ, ಮತ್ತು ಮನ್ಯಾಗ ಅದು ಇಟ್ಕೊಂಡು ಹೆಂಗೆ ಪೂಜೆ ಮಾಡಬೇಕು, ಯಾವ ರೀತಿ ಎಲ್ಲವನ್ನೂ ಕೂಡ ವಿವರಿಸಿ ಆ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನೂ ನಿಮಗೆ ಯಾರಿಗೆಲ್ಲ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ವಿಡಿಯೋಗಳನ್ನ ಮಾಡ್ತೀನಿ ನನಗೆ ಸಾಧ್ಯವಾದಷ್ಟು. ನಾನು ನಿಮ್ಗೆ ಕೇಳೋದೊಂದೇ, ನಿಮ್ಗೆ ಯಾರಿಗೆಲ್ಲ ಈ ಹೊಟ್ಟೆ ಮದ್ದು ಹಾಕಿರೋದು ತೆಗಿಬೇಕು, ಪೂರ್ತಿ ಮೈಯಿಂದ ಹೊರಗೆ ಹಾಕಬೇಕು, ಹೊಟ್ಟೆಯಿಂದ ಹೊರಗೆ ಹಾಕಬೇಕು, ಮತ್ತು ಈ ಬಡತನದು ರೊಕ್ಕದ ವಿಷ ಕೈಯ ದುಡ್ಡು ಇಷ್ಟ ದುಡಿದ್ರು ಸಾಕಾಗಲ್ಲ, ಕೆಲವೊಬ್ರಿಗೆ ಕೆಲಸನೇ ಸಿಗಲ್ಲ, ತುಂಬ ಹಲವಾರು ಟೆನ್ಷನ್ಗಳು, ಕೆಲಸಗಳು, ವಿಚಾರಗಳು ಎಲ್ಲನೂ ಕೂಡ ಒಂದೊಂದು ಸಮಸ್ಯೆಗೆ ಅದು ಒಂದೊಂದು ರೀತಿಯಲ್ಲಿ ಅದು ಪರಿಹಾರ ಮಾಡ್ಕೋಬೋದು. ಮೇಯ್ನಾಗಿ ಹೊಟ್ಟೆ ಮದ್ದು ಹಾಕಿರೋದು ತೆಗಿಯೋದು, ಅದೇ ಮಾಟ ಮಂತ್ರ ಮಾಡಿಸಿ ಹೊಟ್ಟೆ ಒಳಗಡೆ ಹಾಕಿರ್ತಾರೆ ಊಟದಾಗ ಮಿಕ್ಸ್ ಮಾಡಿ, ಅಂಥದ್ದೆಲ್ಲ ತೆಗಿಯೋದಕ್ಕೆ ಭಾರಿ ಮಜೂರು ಇರ್ತೈತಿ. ಮತ್ತು ಈ ಮನ್ಯಾಗ ನಿಮ್ಗೆ ಏನಾದರೂ ಮಾಡಿದ್ದು ಮಟ್ಟಿದ್ದು ಆ ಥರದ್ದು ಇರ್ತೈತಿಲ್ಲ ಮಾಟ ಮಂತ್ರ ಮಾಡಿಸಿರೋದು, ಅದು ಕೂಡ ಅದರಿಂದ ಪರಿಹಾರ ಆಗ್ತೈತಿ. ಅದು ಒಂದು ಮನೇಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತ ನಿಮ್ಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಆಗ್ತಾವೆ. ಮತ್ತು ಏನು ಮಾಡಿಸಿರ್ತಾರೆ ಅದು ಯಾವುದೂ ಕೂಡ ನಿಮ್ಗೆ ಉಳಿಯೋದೇ ಇಲ್ಲ, ಪೂರ್ತಿ ಎಲ್ಲ ಕ್ಲಿಯರ್ ಆಗ್ತದೆ ಅದರಿಂದ. ಹಾಗಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಸಾಯಂಕಾಲ 6:30ಗೆ ಖಂಡಿತ ಹಾಕ್ತೀನಿ. ಪೋಸ್ಟ್ ಹಾಕಿದ ಪ್ರಕಾರ ನಿನ್ನೆ ಹಾಕಬೇಕಾಗಿತ್ತು, ಹೇಳಿದ್ನಲ್ಲ. ನಿನ್ನೆ ಆ ವಿಡಿಯೋ ಮಾಡಬೇಕಂತ ನಾನು ರೆಡಿ ಮಾಡ್ಕೊಂಡ್ಮೇಲೆ ನನಗೊಂದು ತುಂಬ ಅರ್ಜೆಂಟ್ ಕೆಲಸ ಬಂತು. ಹಾಗಾಗಿ ಹಾಗೆ ಹೋಗ್ಬಿಟ್ಟು ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನಿಸ್ತು. ಯಾಕಂದರೆ ಇವತ್ತು ಹಾಕ್ತೀವಿ ಅಂತ ಹೇಳಿ ಹಾಕಿಲ್ಲ ಅಂದರೆ ನಿಮಗೆಲ್ಲರಿಗೂ ಬೇಜಾರು ಅನ್ನಿಸ್ತೈತಿ. ಸುಳ್ಳು ಹೇಳಿಬಿಟ್ರೇನೋ ಸುಮ್ಮನೆ ಹೇಳಿದ್ರೇನೋ ಅಂತ ಅನ್ನಿಸ್ತೈತಿ. ಅದ್ರ ಸಲುವಾಗಿ ಇವತ್ತು ಈ ವಿಡಿಯೋ ಹಾಕಕತ್ತೀನಿ. ನಾನು ಇನ್ನೂ ಇದ್ರ ಬದಲೇ ಅದೇ ಹಾಕಬೇಕು ಅಂತಂದ್ರೆ ಅದ್ರದ್ದು ಇನ್ನೂ ಮಾಹಿತಿ ನನಗೆ ಬೇಕು, ಪೂರಾ ಬೇಕು. ಮಾಹಿತಿ ಏನಪ್ಪ ಅಂತಂದ್ರೆ ನಾನು ನಿಮಗೆ ಕೊಡಬೇಕು, ಕ್ಲಿಯರಾಗಿ ಆಗಬೇಕು. ಇಲ್ಲಿ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ನಾನು ಬೇರೆ ಕಡೆ ಹೋಗಿ ಅದ್ರ ಬಗ್ಗೆ ಪೂರ್ತಿಯಾಗಿ ಮಾತಾಡಿ ಅದ್ರ ವಿವರಣೆ ನಿಮಗೆಲ್ಲ ಕೊಟ್ಟು ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. ಯಾರಿಗೂ ಡೌಟ್ ಇರಬಾರ್ದು, ಯಾರಿಗೂ ಮಿಸ್ಟೇಕ್ ಆಗಬಾರ್ದು, ಮತ್ತು ಯಾರಿಗೂ ಅದರಲ್ಲಿ ಹಿಂಗೆ ಮಾಡಿದ್ರೆ ಏನಾಗ್ತದೆ, ಹಂಗೆ ಮಾಡಿದ್ರೆ ಏನಾಗ್ತದೆ, ಕೆಲವೊಂದೊಂದು
ನಿಮ್ಗೆ ಅನ್ನಿಸ್ತಿರ್ತದೆ. ಅದಕ್ಕೆಲ್ಲವೂ ಕೂಡ ಒಂದು ಪೂರ್ತಿ ಕ್ಲಿಯರಾಗಿ ಡೀಟೇಲಾಗಿ ನಿಮ್ಗೆ ಅದರಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ಇನ್ನೂ ನಿಮಗೆ ಕೆಲವೊಂದು ಡೌಟ್ಗಳಿದ್ದರೆ ಇದರಲ್ಲಿ ನೀವು ಕಮೆಂಟ್ ಮಾಡಿ ಕೇಳಿರಿ. ಇವಾಗಲೇ ಕಮೆಂಟ್ ಮಾಡಿ ಕೇಳಿದ್ರೆ ಆ ವಿಡಿಯೋದಲ್ಲಿ ನಿಮ್ಗೆ ಎಲ್ಲವನ್ನೂ ಕೂಡ ನಾನು ವಿವರಿಸಿ ಹೇಳ್ತೀನಿ, ಪೂರ್ತಿ ಅದರಲ್ಲಿ ಕ್ಲಿಯರ್ ಮಾಡ್ತೀನಿ. ಇನ್ನು ತುಂಬ ಜನ ಕೇಳಾಕತ್ತೀರಿ ಏನಪ್ಪ ಅಂತಂದ್ರೆ ಈ ಕಡ್ಡಿ ಪುಡಿ ತಿನ್ನೋದು, ತಂಬಾಕು ತಿನ್ನೋದು, ಈ ಸರೆ ಕುಡಿಯೋದು ಎಲ್ಲ ಏನು ಮಾಡಬೇಕು, ಅದೆಲ್ಲ ಜಾಸ್ತಿ ಅದಾವೆ ಬಿಡಿಸ್ಬೇಕು ಅಂತ. ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ. ಕಡ್ಡಿ ಪುಡಿದು ಸಾರಾಯಿದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಗೊತ್ತಿರೋದು ಹೇಳಬೇಕಪ್ಪ ಅಂತಂದರೆ ಈಗ ಸಾಕಷ್ಟು ಆಯುರ್ವೇದಿಕದಲ್ಲಿ ಟ್ಯಾಬ್ಲೆಟ್ಗಳು ಬರೋಕತ್ತವ, ಇಂಗ್ಲೀಷ್ ಟ್ಯಾಬ್ಲೆಟ್ಗಳು ಆ ಥರದ್ದೆಲ್ಲ ಇರ್ತಾವಲ್ಲ, ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅದು ಆ ರೀತಿ ಮಾಡ್ಬೋದು ನಮ್ಮ ಕೇರವರು. ಯಾಕಂದರೆ ಕೆಲವೊಂದು ಟೈಮಲ್ಲಿ ಅದನ್ನೂ ವರ್ಕ್ ಆಗಲಾಗೈತಿ ಈಗ ಸಾರಾಯಿ ಕುಡಿಯೋರಿಗೆ. ಆದರೂ ಒಂದು ಸತಿ ಟ್ರೈ ಮಾಡೋದು, ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತೈತಿ. ನೋಡಿ, ಯಾಕಂದರೆ ಹೆಣ್ಮಕ್ಳ ಕಷ್ಟ ನನಗೂ ಅರ್ಥ ಆಗ್ತದೆ. ಯಾಕಂದ್ರೆ ಮನ್ಯಾಗ ದುಡ್ದಿರೋ ದುಡ್ಡೆಲ್ಲ ಬರೀ ಕುಡಿದು ಖರ್ಚು ಮಾಡಿದಾಗ ಜೀವನ ನಡೆಸೋದು ತುಂಬಾ ಕಷ್ಟ ಅನ್ನಿಸ್ತದೆ. ವಿಚಾರ ಮಾಡಿ ಈ ಇಂಗ್ಲೀಷ್ ಮೆಡಿಷನ್ಗಿಂತ ಆಯುರ್ವೇದಿಕ್ ಮೆಡಿಷನ್ ಅದಕ್ಕೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತೈತಿ. ಈ ಸಾರಾಯಿ ಕುಡಿಯೋರು ಬಿಡಿಸೋರಿಗೆ ಅದು ಭಾರಿ ಬೆಸ್ಟ್. ನೀವು ಆಯುರ್ವೇದಿಕ್ ಮೆಡಿಷನ್ ಮಾಡ್ಕೋಬೋದು, ಒಳ್ಳೆ ಡಾಕ್ಟ್ರ್ ಕಡೆ ಹೋಗಿ ತೋರಿಸಿ, ಅಥವಾ ನಾಟಿ ಔಷಧಿ ಯಾರಾದರೂ ಕೊಡೋರಿದ್ದರೆ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಮಾಡ್ಕೊಳ್ರಿ. ಯಾಕಂದರೆ ಸಡನ್ನಾಗಿ ಈ ಸಾರಾಯಿ ಬಿಡಿಸೋರಿಗೆ ತುಂಬಾ ಕಷ್ಟ. ಬಿಡೋದಕ್ಕಿಂತ ಅದು ಮೆಡಿಷನ್ ಕೊಟ್ಟ ಮೇಲೆ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಿರ್ತದೆ. ಕೆಲವೊಬ್ಬರಿಗೆ ಅದನ್ನೆಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡಬೇಕಾಗ್ತದೆ. ಯಾವಾಗಂದ್ರೆ ಅವಾಗ ಎಲ್ಲನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಅದಕ್ಕೆ ಊಟದ್ದು ಸಮಸ್ಯೆ ಆಗಬಾರ್ದು, ಹೆಚ್ಚು ಕಮ್ಮಿ ಅದು ಇದು ಕುಡಿಯೋದು ಅಂಥದ್ದು ಇಂಥದ್ದು ಅಂದ್ರೆ ಬೇರೆ ಚಹಾ ಅದು ಇದು ಜಾಸ್ತಿ ಆಗಬಾರ್ದು, ಎಲ್ಲ ಭಾಳ ಕಂಟ್ರೋಲಲ್ಲಿ ಇರಬೇಕು. ಅದು ಎಲ್ಲ ಮಾಡ್ಕೊಳಂಗಿದ್ರೆ ಆ ಥರದ್ದು ಆಯುರ್ವೇದಕ್ಕೂ ಮಾಡ್ಬೋದು. ಇಂಗ್ಲೀಷ್ ಮೆಡಿಷನ್ ಕೂಡ ನೀವು ಮಾಡ್ಕೋಬೋದು, ತೊಂದರೆ ಆಗಲ್ಲ. ಅದೇ ಹೇಳ್ತೀನಲ್ಲ, ಕೆಲವೊಬ್ಬರಿಗೆ ಶಕ್ತಿ ಇಲ್ಲ ಅಂದರೆ ಸೈಡ್ ಎಫೆಕ್ಟ್ ಆಗ್ತದೆ. ಅದರಿಂದ ಉಲ್ಟಿ ಆಗೋದು, ಜುಲಾಬ್ ಆಗೋದು ಆ ಥರದ್ದೆಲ್ಲ ಆಗ್ತಿರ್ತದೆ. ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಅದನ್ನೆಲ್ಲ ತಡ್ಕೊಂಡು ಮಾಡ್ಕೊಳ್ಳೋರಿದ್ರೆ ಹೇಳಿಬಿಟ್ಟು ಮಾಡಿಸ್ಬೋದು. ಇಲ್ಲಾಂದ್ರೆ ಗೊತ್ತಿಲ್ಲದೆ ಕೂಡ ಅವ್ರಿಗೆ ಟ್ಯಾಬ್ಲೆಟ್ಗಳನ್ನ ಹಾಕಿ ಊಟದಲ್ಲಿ ಕೊಡ್ಬೋದು, ಕಡಿಮೆ ಆಗ್ತದೆ. ಈ ಥರದ್ದು ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಥರ ಅನಿಸಿತು ಅಂತಂದ್ರೆ ಮತ್ತೆ ಡಾಕ್ಟ್ರನ್ನ ಮೀಟ್ ಮಾಡಿ ನಿಮ್ಗೆ ಯಾರು ಕೊಟ್ಟಿರ್ತಾರೋ ಅವ್ರನ್ನ ಕೇಳಿಕೊಂಡು ಅದ್ರ ಬಗ್ಗೆ ನೀವು ಮುಂದುವರಿಸ್ಬೋದು. ಇನ್ನು ತೂಕ ಕಡಿಮೆ ಮಾಡೋಕ್ಕಂಥದ್ದು ಕೇಳಿದರು. ತೂಕ ಜಾಸ್ತಿ ಆದ ತೂಕ ಹೆಂಗೆ ಕಡಿಮೆ ಮಾಡೋದು ಅಂತ ಹೇಳಿಬಿಟ್ಟು, ತೂಕ ಕಡಿಮೆ ಮಾಡೋಕ್ಕಂತ ಹೇಳಿಬಿಟ್ಟು ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದ್ರ ಒಳಗಡೆ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ವಿಡಿಯೋದು ಈ ವಿಡಿಯೋಕ್ಕೆ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆಮೇಲೆ ತಲೆನೋವಿಗೆ ಕಡಿಮೆ ಆಗ್ತದೆ ಲಕ್ಕಿ ತಪ್ಪಲ ಅಂತ ಕೇಳಿದ್ರಿ, ಖಂಡಿತ ಕಡಿಮೆ ಆಗ್ತೈತಿ. ಏನಪ್ಪ ಅಂತಂದ್ರೆ ಕೊಬ್ಬರಿ ಎಣ್ಣೆಗ ಅದನ್ನು ಕುದಿಸ್ಬೇಕು. ಲಕ್ಕಿ ತಪ್ಪಲ ಏನಿರ್ತೈತಿ ನೋಡಿ ಎಲೆ, ಆ ಎಲೆನ ಕೊಬ್ಬರಿ ಎಣ್ಣೆ ಕುದಿಸಿ ಅದನ್ನು ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ವಾರದಲ್ಲಿ ಒಂದು 2-3 ಸತಿ ತಲೆನೋವು ಕೂಡ ಅದರಿಂದ ಕಡಿಮೆ ಆಗ್ತದೆ. ಗಾಯಗಳಿಗೆ ಮತ್ತು ತುರುಕೆ ಕೇಳಿದ್ರೆ ಅಂದ್ರೆ ಮೈಯೆಲ್ಲ ತಿಂಡಿ ಕೊಡ್ತದೆ, ಬೇಸಿಗೆದಿಂದ ತುರಿಸ್ತದೆ ಅಂತ ಹೇಳ್ಬಿಟ್ಟು ಅದೇ ಲಕ್ಕಿ ತಪ್ಪಲ ರಸ ಮಾಡಿ ಮೈಗೆ ಹಚ್ಕೊಳ್ಳೋದ್ರಿಂದ ಕಡಿಮೆ ಆಗ್ತದೆ. ಮತ್ತು ಆ ಲಕ್ಕಿ ತಪ್ಪಲ ಕುದಿಸಿ ಅದರಿಂದ ನೀರು ಹವೆ ತೊಗೊಳ್ಳೋದ್ರಿಂದ ಕೂಡ ಮೈ ತುರ್ಕಿ ಅನ್ನೋದು ಕಡಿಮೆ ಆಗ್ತದೆ. ಆ ರೀತಿ ಕೂಡ ಮಾಡ್ಕೋಬೋದು. ಖಂಡಿತ ತಲೆನೋವಾಗಲಿ ತುರ್ಕಿ ಆಗಲಿ ಅದರಿಂದ ಕಡಿಮೆ ಆಗ್ತದೆ. ಇನ್ನೂ ಒಂದು ಹೇಳಿದ್ದೆ ನಿಮ್ಗೆ, ಜಳಕ ಮಾಡಬೇಕಾದ್ರೆ ಕಲ್ಲುಪ್ಪು, ಅರಿಶಿನ ಮತ್ತು ಬೇವಿನ ಸೊಪ್ಪು ಕುಟ್ಟಿ ಹಾಕ್ಕೊಂಡ್ರೂ ಓಕೆ, ಅಥವಾ ಹಾಗೆ ತಪ್ಪಲ ಹಾಕ್ಕೊಂಡ್ರೂ ಓಕೆ, ಅದು ಕೂಡ ಅದರಿಂದ ಕಡಿಮೆ ಆಗ್ತದೆ. ತುರಿಕೆ ಜಾಸ್ತಿ ಇರ್ತೈತಿ ಬೇಸಿಗೆದಿಂದಾಗ, ಮತ್ತು ಮೈ ವಾಸನೆ ಬರ್ತಿರ್ತದೆ. ಈ ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಮೈ ಬೆವರು ವಾಸನೆನೂ ಬರೋದಿಲ್ಲ. ಆಮೇಲೆ ಈ ತುರ್ಕಿ ಅನ್ನೋದು ಮೈ ಮೇಲೆ ಕಡಿಮೆ ಆಗ್ತದೆ. ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನೀವು ಕಮೆಂಟ್ ಮಾಡಿದ್ರ ಪ್ರಕಾರ ನಿಮ್ಮ ಕಮೆಂಟಿಗೆಲ್ಲ ಈ ರೀತಿ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮತ್ತು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಯಾವುದ್ರ ಬಗ್ಗೆ ಆದರೂ ಕೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ. ನನಗೆ ಗೊತ್ತಿರೋದನ್ನು ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋದನ್ನ ನಿಮ್ಗೆ ಹೇಳೋದ್ರಲ್ಲಿ ನನಗೇನು ಕಳ್ಕೊಳ್ಳೋದೇನಿಲ್ಲ, ನಿಮಗೂ ಕೂಡ ಒಳ್ಳೆಯದಾಗಬೇಕು. ಹಾಗಾಗಿ ಓಕೆ, ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಈಗ ಹೇಳತ್ತೀನಿ, ಖಂಡಿತ 56ವರೆಗೆ ಆ ವಿಡಿಯೋ ಬರ್ತಿ, ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ತುಂಬ ಉಪಯುಕ್ತ ಮಾಹಿತಿ ಅದು. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತಪ್ಪದೇ ವಿಡಿಯೋ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ, ಮತ್ತು ನಿಮ್ಗೆ ಹಿಂಗೆ ಉಪಯೋಗ ಆಯಿತು ಇಲ್ಲ ಅನ್ನೋದನ್ನು ಕೂಡ ತಿಳಿಸಿ. ಹಿಂದಿನ ವಿಡಿಯೋಗಳು ಉಪಯೋಗ ಆಯಿತು ಅಂತ ತುಂಬ ಜನ ಕಮೆಂಟ್ ಹಾಕಿದರೆ, ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನನಗಾಗಿರೋ ಉಪಯೋಗ ನಿಮಗೂ ಆಗಿದೆ ಅನ್ನೋದು ಕೇಳೋದಕ್ಕಾಯ್ತು ನೋಡಿರಿ, ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ನನಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ.